ಶತಕ ಯಾವುದು ಭರ್ತೃಹರಿ ಶತಕ ಅಂತ ಒಂದು ಬರೆದಿದ್ದಾರೆ. ಮತ್ತೆ ಇನ್ನು ಒಬ್ರು ಇರ್ಬೇಕಾಗ್ತದೆ. ಆದ್ರೆ ಅವ್ರ ಬಗ್ಗೆ ನೀವು ಕೇಳಿದ್ರಿ ಅಂದ್ರೆ ಸಂಸಾರದಲ್ಲಿ ಯಾರು ಸಾಯಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರೆ ಅವ್ರ ಸಮಯದಲ್ಲಿ ಅಮರ ಫಲ ಅಂತಕ್ಕಂಥ ಒಂದು ಫಲದ ಬಗ್ಗೆ ಒಂದು ದೃಷ್ಟಾಂತ ಬರ್ತದೆ. ಭರ್ತೃಹರಿಗೆ ಕೆಲವಾರು ರಾಣಿಯರಿದ್ರು. ಅವರಲ್ಲಿ ಪಿಂಗಾನ್ ಮೇಲೆ ಅವ್ರಿಗೆ ಜಾಸ್ತಿ ಪ್ರೇಮ ಇತ್ತು. ಅದೇ ಊರಿನಲ್ಲಿ ಒಬ್ಬ ವ್ಯಕ್ತಿ ಬ್ರಾಹ್ಮಣ, ಅವನಲ್ಲಿ ಜ್ಞಾನ ಬಹಳ ಇತ್ತು. ಆದರೆ ಎಲ್ಲಿ ಸರಸ್ವತಿ ಇರ್ತಾಳೆ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಅದೇ ಪ್ರಕಾರ ಅವನು ಬಡತನದಿಂದ ಬೇಸತ್ತ ನಂತರ ಅವನು ವಿಚಾರ ಮಾಡ್ದ, ಈಗ ನಾನು ಏನ್ ಮಾಡ್ಲಿ ನಮ್ಮ ಮನೆಯಲ್ಲಿ ಆಜೀವಿಕ ನಡೆಸಲಿಕ್ಕೆ. ಆಗ ಅವನ ತಲೆಯಲ್ಲಿ ಒಂದು ವಿಚಾರ ಬಂತು, ನಾವು ಯಾವ್ದಾದ್ರೂ ದೇವತೆಗಳನ್ನ ಸಿದ್ಧ ಮಾಡೋದು. ಯಾಕಂದ್ರೆ ನಿಮ್ ಕಡೆ ಏನಲ್ಲ ಆ ಕಡೆ ಅಲ್ಲಿ ನೀವು ಹೋಗ್ರಿ ಕೇರಳ ಕಡೆ ನಾವು ವಿಚಾರ ಮಾಡ್ತೇವೆ, ಇಷ್ಟು ದೂರ ದೂರ ತನಕ ಒಂದು ಮನೆಗಳಿಲ್ಲ. ಅಲ್ಲಿ ಹೋಗ್ರಿ, ಇಲ್ಲಿ ಮೊದಲಿಗೆ ಸರಿಯೋದು ಎಲ್ಲಿ ಮದ್ವೆ ಆಗಿತ್ತು ನೋಡ್ರಿ, ಅವ್ರ ಮಾವನ ಹೆಸರು ಬಹಳ ಚೆನ್ನಾಗಿದೆ, ಆದ್ರೆ ನಾನು ಮರ್ತಿದ್ದೇನೆ. ಅವ್ರು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಎಷ್ಟು ಮೇಲೆ ಕೇರಳದಲ್ಲಿ, ನಿಮ್ಮಲ್ಲ ಕೇರಳದಲ್ಲಿ. ನಾವೊಂದು ಅಪ್ಪ ಯಾರಿಗೆ ನಿಮ್ಗೆ ಭಯ ಆಗೋದಿಲ್ಲ. ಯಾರು ಹೇಳಿದ್ರು ಇರ್ತಕ್ಕಂಥ ಜನಗಳು ದೇವತೆಗಳನ್ನು ಸಿದ್ಧ ಮಾಡ್ತಾರೆ ಅಂತ. ಅದೇ ಪ್ರಕಾರ ಅವನು ವಿಚಾರ ಮಾಡ್ದ, ನಾನು ಯಾವ್ದಾದ್ರು ದೇವತಾವನ್ನು ಸಿದ್ಧ ಮಾಡ್ಬೇಕು ಅಂತೇಳಿ ಅವನು ಪುರುಷಾರ್ಥ ಮಾಡಿ ದೇವತೆಯನ್ನು ಸಿದ್ಧ ಮಾಡ್ದ. ಆದ್ರೆ ಆ ದೇವತಾ ಅವನಿಗೆ ಒಂದು ಹಣ್ಣು ಕೊಡ್ತು. ಆ ಹಣ್ಣಿನ ಹೆಸರಿತ್ತು ಅಮರ ಫಲ. ಅವನಿಗೆ ಕೊಡ್ಬೇಕಾದ್ರೆ ಆ ದೇವತಾ ಹೇಳ್ತು, ನೋಡಪ್ಪ ಇದು ಅಮರ ಫಲ ಇದೆ, ಇದನ್ನು ಯಾರು ಸೇವನೆ ಮಾಡ್ತಾರೆ ಜೀವನದಲ್ಲಿ ಯಾವಾಗ್ಲೂ ಕೂಡ ಸಾಯುವುದಿಲ್ಲ, ಅಮರ ಆಗಿರ್ತಾರೆ ಅಂತೇಳಿ. ಆಗ ಆ ಹಣ್ಣನ್ನು ಕೊಡ್ಬಿಟ್ಟು ದೇವತಾ ಬೇಗ ಮಾಯ ಆಗ್ಬಿಟ್ರು. ಅದಾದ ನಂತರ ಹಣ್ಣನ್ನು ತಗೊಂಡ ನಂತರ ಅವನು ವಿಚಾರ ಮಾಡ್ದ, ನಾನು ಎಷ್ಟು ಮೂರ್ಖ ಇದ್ದೇನೆ. ಆ ದೇವತೆ ಯಾವಾಗ ಅದನ್ನ ಹಣ್ಣನ್ನು ಕೊಟ್ರು ಅವಾಗ ನಾವು ಅದನ್ನ ವಾಪಸ್ ಕೊಡ್ಬೇಕಾಯ್ತು. ಯಾಕಂದ್ರೆ ಈಗಲೇ ನಾವು ಬಡತನದಿಂದ ಬೇಸತ್ತಿದ್ದೇವೆ. ಆ ನಂತರ ಈ ಹಣ್ಣನ್ನು ತಿಂದು ನಾವು ಸಾಯೋದೇ ಇಲ್ಲ, ಅಮರ ಆಗಿರ್ತೇವೆ ಅಂದ್ರೆ ಮತ್ತೆ ಬಹಳ ಕಷ್ಟ ಆಗ್ತದೆ. ಅದ್ರ ಸಲುವಾಗಿ ಅವನು ವಿಚಾರ ಮಾಡ್ದ, ಈ ಹಣ್ಣು ಯಾರಿಗೆ ಯೋಗ್ಯ ಇದೆ. ಅವಾಗ ಅವನ ತಲೆಯಲ್ಲಿ ಬಂತು, ಈ ಹಣ್ಣು ನಮ್ಗೆ ಬೇಡ, ರಾಜಾಗೆ ನಾನು ಬೇಂಟ್ ರೂಪದಲ್ಲಿ ಕೊಡ್ತೇನೆ ಅಂತೇಳಿ ಅದನ್ನ ತಗೊಂಡೋಗಿ ರಾಜ ಭರ್ತೃಹರಿ ದರ್ಬಾರದಲ್ಲಿ ರಾಜ ಭರ್ತೃಹರಿಗೆ ಬೇಂಟ್ ರೂಪದಲ್ಲಿ ಕೊಟ್ಟ. ಅವ್ರು ಕೊಡೋ ಸಮಯದಲ್ಲಿ ಹೇಳ್ತಾನೆ, ರಾಜನ್ ಇದು ಅಮರ ಫಲ ಇದೆ, ಇದನ್ನು ಯಾರು ತಿಂತಾರೆ ಅವ್ರು ಯಾವಾಗ್ಲೂ ಸಾಯೋದಿಲ್ಲ, ಅವ್ರು ಅಮರ ಆಗಿರ್ತಾರೆ ಅಂತ. ಅವನು ಹಣ್ಣನ್ನು ತಗೊಂಡ. ಮತ್ತೆ ಆ ಬ್ರಾಹ್ಮಣನಿಗೆ ಬಹಳಷ್ಟು ಧನವನ್ನು ಕೊಟ್ಟ. ಆ ಧನವನ್ನು ತಗೊಂಡು ಬ್ರಾಹ್ಮಣ ತಮ್ಮ ಮನೆಗೆ ಹೊರಟದ. ಇಲ್ಲಿ ಭರ್ತೃಹರಿ ತಮ್ಮ ದರ್ಬಾರದಲ್ಲಿ ಸಿಂಹಾಸನದಲ್ಲಿ ಕುಂತಿದ್ದಾರೆ. ಆಗ ಅವ್ರು ವಿಚಾರ ಮಾಡ್ತಾರೆ, ಈ ಹಣ್ಣು ನಾನ್ ತಿನ್ನಬಾರ್ದು. ಯಾಕಂದ್ರೆ ನಾನ್ ತಿಂದು ಅಮರ ಆಗಿದ್ದೆ ಅಂದ್ರೆ ಮತ್ತೆ ನಮ್ಮ ಪಿಂಗಲಾದು ಯಾವಾಗ ಮರಣ ಆಗ್ತದೆ ನಂತರ ನಾನು ದುಃಖಿ ಆಗ್ತೇನೆ. ಅದ್ರ ಸಲುವಾಗಿ ಆ ಹಣ್ಣನ್ನು ತಗೊಂಡ ಅಲ್ಲಿಂದ ಸೀದಾ ಪಿಂಗಾನ್ ಕಡೆ ಹೋದ. ಅಲ್ಲಿ ಹೋಗಿ ಪಿಂಗಾನ್ಗೆ ಕೊಟ್ಟ ನಂತರ ಹೇಳ್ತಾನೆ, ಪಿಂಗ ಇದು ಅಮರ ಫಲ ಇದೆ, ನೀನ್ ಇದನ್ನು ತಿನ್ನು, ನೀನ್ ಸದಾ ಯಾವಾಗ್ಲೂ ಅಮರ ಆಗಿರ್ತೀಯ.